ಇವತ್ತು ವಿಶ್ವದೆಲ್ಲೆಡೆ ಮಹಿಳಾ ದಿನಾಚರಣೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಜಯನಗರದಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಈಗಾಗಲೇ ಮಾತನಾಡೋಕ್ಕಾಗಿ ಮಾಜಿ ಕಾರ್ಪೊರೇಟರ್ ಹಾಗೆಯೇ ಜಯನಗರ ಏನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾಗಿರುವಂತಹ ಎನ್ ನಾಗರಾಜ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇವಾಗ ತಾವು ಕೂಡ ಏನು ಮಹಿಳೆಯರ ದಿನಾಚರಣೆ ಅಂಗವಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ, ಏನು ಹೇಳಕ್ಕೆ ಬಯಸ್ತೀರಿ ಈ ಒಂದು ವಿಶೇಷ ಸಂದರ್ಭದಲ್ಲಿ? ಈ ನಮ್ಮ ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಮಾಡ್ತೀವಿ. ಇವತ್ತು ಕೂಡ ವಿಶ್ವ ಮಹಿಳಾ ದಿನಾಚರಣೆ ನಮ್ಮ ಸೌಮ್ಯರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಇದು ನಿರಂತರವಾಗಿ ಪ್ರತಿ ವರ್ಷ ಕೂಡ ನಾವು ಮಾಡುವಂಥ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ನಮ್ಮ ದೂತಿ ಉತ್ಸವ ಕಾರ್ಯಕ್ರಮ ಜೊತೆಗೆ ನಮ್ಮ ಬಾಂಧವ ಸಂಸ್ಥೆ ವತಿಯಿಂದ ಮತ್ತು ನಾವು ಎಲ್ಲ ಸೇರಿ ಸೌಮ್ಯರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ಮಹಿಳಾ ದಿನಾಚರಣೆ ಮಾಡ್ತಾಯಿದ್ದೀವಿ. ಸೌಮ್ಯರೆಡ್ಡಿ ಕೂಡ ಇವತ್ತು ನಮ್ಮ KPCCಯಲ್ಲಿ ಮಹಿಳಾ ಫಂಕ್ಷನ್ ಇರೋದ್ರಿಂದ ಅಲ್ಲಿದ್ದಾರೆ, ಬರ್ತಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಸ್ಪೋರ್ಟ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ. ಇಡೀ ಸ್ಪೋರ್ಟ್ಸು ಸಾಯಂಕಾಲವರೆಗೂ ನಡೆಯುತ್ತೆ. ವಿಶೇಷವಾಗಿ ಅವ್ರಿಗೆ ಒಂದು ಸನ್ಮಾನ ಮಾಡೋಂಥ ಕಾರ್ಯಕ್ರಮ, ಸ್ಪೋರ್ಟ್ಸ್ ಆಡೋಂಥ ಕಾರ್ಯಕ್ರಮ, ವಿಶೇಷವಾಗಿ ಸಾಯಂಕಾಲ ವಿವಿಧ ಕಾರ್ಯಕ್ರಮಗಳು, ಈ ಥರ ಮಹಿಳೆಯರಿಗೋಸ್ಕರ ನಾವು ಈ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಇದು ಪ್ರತಿ ವರ್ಷ ಕೂಡ ಮಾಡ್ತೀವಿ. ಈ ವರ್ಷ ಕೂಡ ವಿಶ್ವ ಮಹಿಳಾ ದಿನಾಚರಣೆಯನ್ನು ವಿಶೇಷವಾದ ರೀತಿಯಲ್ಲಿ ಸ್ಪೋರ್ಟ್ಸ್ ಆಡಿಸೋ ಮುಖಾಂತರ ಎಲ್ಲ ಹೆಣ್ಮಕ್ಳಿಗೆ ಇವತ್ತು ಈ ನಮ್ಮ ಸ್ಟೇಡಿಯಮಲ್ಲಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಮಲಿಂಗರೆಡ್ಡಿ ಸಚಿವರು ಅವರು ಕೂಡ ಭಾಗವಹಿಸ್ತಾರೆ, ಸೌಮ್ಯರೆಡ್ಡಿ ಕೂಡ ಬರ್ತಾರೆ. ಅನೇಕ ಹೆಣ್ಮಕ್ಳು ಕೂಡ ಇವತ್ತು ಸಾವಿರಾರು ಜನ ಹೆಣ್ಮಕ್ಳು ಕೂಡ ಬಂದು ಭಾಗವಹಿಸಿದ್ದಾರೆ. ಸಂಜೆ ಕೂಡ ಇನ್ನೂ ಕಾರ್ಯಕ್ರಮಗಳಿದೆ, ವಿವಿಧ ಕಾರ್ಯಕ್ರಮಗಳು ಎಲ್ಲ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಪ್ರತಿಯೊಬ್ಬ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಮಹಿಳಾ ದಿನಾಚರಣೆದ ಶುಭಾಶಯಗಳನ್ನ ಹೇಳ್ತೀನಿ. ನಮಸ್ಕಾರ. ಸರ್, ಇನ್ನು ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ, ಮಹಿಳೆಯರಿಗೆ ವಿಶೇಷವಾಗಿ ಗೌರವವನ್ನು ಸೂಚಿಸ್ತೀವಿ, ಎಲ್ಲ ಕೆಲಸವನ್ನು ಮಾಡ್ತೀವಿ. ಆದರೂ ಕೂಡ ಎಲ್ಲೊಂದು ಕಡೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಇನ್ನೂ ಕೂಡ ನಿಂತಿಲ್ಲ. ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈಗ ಮೊದಲಿಗೆ ಹೋಲಿಸಿದ್ರೆ ಈಗ ದೌರ್ಜನ್ಯಗಳು ತುಂಬಾ ಕಮ್ಮಿಯಾಗಿದೆ. ತುಂಬ ಕಮ್ಮಿಯಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಚುರುಕಾಗಿದೆ. ಈಗ ನೀವು ಮೊದಲು ನೋಡ್ತಾ ಇದ್ರಿ ಬೇಕಾದಷ್ಟು ಕಡೆ ಈಗ ಮಹಿಳಾ ಡ್ರಗ್ಸು ಅವು ಇವು ಬೇರೆ ಕಡೆ ಬೇಕಾದಷ್ಟು ಪ್ರತಿ ದಿವಸ ಕೋಟಿ ಸೀಸ್ ಮಾಡಾಕ್ತಾಯಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಶೇಷವಾಗಿ ನಾವು ದೌರ್ಜನ್ಯಗಳು ನಡೆಯದೇ ಇರೋ ರೀತಿಯಲ್ಲಿ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಎಲ್ಲ ಸರ್ಕಾರ ಇದ್ರ ಬಗ್ಗೆ ತುಂಬ ವಿಶೇಷವಾಗಿ ಒಂದು ಕಾಳಜಿ ವಹಿಸಿ ಅದಕ್ಕೇ ಸಪ್ರೇಟ್ ಒಂದು ಟೀಮ್ ಡಿಪಾರ್ಟ್ಮೆಂಟ್ ಮಾಡಿ ಎಲ್ಲ ಕಡೆಯೂ ಏನು ನಡೀದಿರೋಂಗೆ ಮಹಿಳೆಯರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡೋ ಥರ ಮಾಡಿದ್ದಾರೆ. ನೀವು ಮೊನ್ನೆ ನೋಡಿರಬೇಕು 31st ಎಂಜಾಯ್ ಮಾಡೋಕ್ಕೆ MG ರೋಡು, ಕೋರಮಂಗಲ, ಇಂದಿರಾನಗರ ಏನು ಸಾವಿರಾರು ಜನ ಹೆಣ್ಮಕ್ಳು ಬಂದಿದ್ದರು. ಒಂದೇ ಒಂದು ಚೂರು ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಸರ್ಕಾರ ಮೇಂಟೈನ್ ಮಾಡ್ತು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಉತ್ತಮ ರೀತಿಯಲ್ಲಿ ಮಾಡ್ತಾಯಿದೆ. ಸರ್, ಇನ್ನು ಮಹಿಳೆಯರಿಗೆ ಉತ್ತೇಜನ ನೀಡಬೇಕು, ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ವಿಶೇಷವಾದಂಥ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ತಾವು ಜಯನಗರ ಗ್ಯಾರಂಟಿ ಅನುಷ್ಠಾನದ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಏನು ಹೇಳಕ್ಕೆ ಬಯಸ್ತೀರಾ? ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಗ್ಯಾರಂಟಿ? ಈಗ ಗೃಹಲಕ್ಷ್ಮಿ ಕುಟುಂಬಕ್ಕೆ 2,000 ಬರ್ತಾಯಿದೆ, ಕರೆಂಟ್ 200 ಯೂನಿಟ್ ಬರ್ತಾಯಿದೆ, ಶಕ್ತಿ ಯೋಜನೆ ಇಡೀ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಏನು ಇಲ್ಲಿ ಬೆಂಗಳೂರಿಂದ ಗುಲ್ಬರ್ಗ, ರಾಯಚೂರು, ಮಂಗಳೂರು, ಉಡುಪಿ ಎಲ್ಲೇ ಹೋಗಲಿ, ಮಾವನ ಮನೆಗೆ ಹೋಗಲಿ, ಅತ್ತೆ ಮನೆಗೆ ಹೋಗಲಿ, ಚಿಕ್ಕಮ್ಮನ ಮನೆಗೆ ಹೋಗಲಿ, ಹೆಣ್ಣು ಮಕ್ಕಳಲ್ಲಿ ಎಷ್ಟೋ ಜನ ಬಂದು ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ಸಾವಿರ ಹೋಗೋಕ್ಕೆ 1000 ಬರೋಕ್ಕೆ 1000, 800 700 ಬಸ್ ಚಾರ್ಜ್ ಕಟ್ಬಿಟ್ಟು ಆ ಮಕ್ಕಳು ಅಮ್ಮ ಅಪ್ಪನ ನೋಡೋಕ್ಕಾಗ್ತಾ ಇರಲಿಲ್ಲ. ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಹೋಗ್ತಾಯಿದ್ರು. ಈಗ ಶನಿವಾರ ಭಾನುವಾರ ಹೋಗ್ತಾ ಇದ್ದಾರೆ ಅಂದರೆ ಅದು ಉಚಿತವಾಗಿ ಫ್ರೀ ಈ ಶಕ್ತಿ ಯೋಜನೆ ಇರೋದರಿಂದ ಇವತ್ತು ವಿಶೇಷವಾಗಿ ನಾವು ಈ ಗ್ಯಾರಂಟಿ ಯೋಜನೆಗಳು ಸುಮಾರು 55,000 ಅಷ್ಟು ಗ್ಯಾರಂಟಿ ಯೋಜನೆಗಳು ಇವತ್ತು ತುಂಬ ಚೆನ್ನಾಗಿ ಇಲ್ಲಿ ನಡೀತಾ ಇದೆ. ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ನಿಜವಾಗ್ಲೂ ಹೇಳಬೇಕಾದ್ರೆ ನಾವು ನುಡಿದಂತೆ ನಡೆದಂಥ ಸರ್ಕಾರ. 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಇನ್ನೂ 1-2 ಗ್ಯಾರಂಟಿಗಳು ಈಗ ಹೆಣ್ಮಕ್ಳಿಗೆ ನೋಡಿ. ಈಗ ಹೆಣ್ಮಕ್ಳಿಗೆ ಈ ಸತಿ ಬಜೆಟಲ್ಲಿ ಪ್ರೋತ್ಸಾಹಧನ ಮತ್ತು ಈ ಏನು ಗಾರ್ಮೆಂಟ್ಸು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿದೆ ಆ ಹೆಣ್ಮಕ್ಳಿಗೆ ಸೀರೆ ಕೊಡುವಂಥದ್ದು, ಈ ಥರ ಭಾಗ್ಯಗಳು ಇನ್ನೂ ಹೆಚ್ಚಾಗಿ ನಾವು ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ನಮ್ಮ ಸರ್ಕಾರದಿಂದ. ಓಕೆ.
ಫೈನಲ್ ಪ್ರಶ್ನೆ ಸರ್, GBA ಚುನಾವಣೆ ಹತ್ರ ಬರ್ತಾ ಇದೆ, ಯಾವ ರೀತಿಯಾದ ತಯಾರಿ ನಡೀತದೆ ಅಂತ? ನಮಸ್ಕಾರ ಮೇಡಮ್. GBA ಚುನಾವಣೆ ಬಂದಿದೆ, ನಾವು ಇನ್ನೇನು ಎಲ್ಲದರ ಸಹಕಾರ ನೀಡ್ತಾ ಇದ್ದೀವಿ. ಈಗ ವಿಶೇಷವಾಗಿ ನಾವೆಲ್ಲ ಸಂಘಟನೆ ಮಾಡಿ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಮಾಡ್ತಾಯಿದ್ದೀವಿ. ನಮ್ಮ ಸೋಮ್ಯಾರೆಡ್ಡಿ ಅಂತ ವೀಕ್ಷಕರು, ಇದಿಷ್ಟು ಎನ್ ನಾಗರಾಜ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಾಗರ್ ಜೊತೆ ಜವಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.